ಬೀದರ್ ಬಳಿಕ ಮಂಗಳೂರಿನಲ್ಲಿ ಭಾರೀ ದರೋಡೆ ಕೃತ್ಯ ನಡೆದಿದೆ. ಬ್ಯಾಂಕ್ ಅನ್ನ ಟಾರ್ಗೆಟ್ ಮಾಡಿದ್ದಾರೆ. ರಾಜ್ಯವೇ ಬೆಚ್ಚಿ ಬೀಳುವಂತ ಘಟನೆ ಇದು. ಹಾಡಹಗಲೇ 5 ಮಂದಿ ದುಷ್ಕರ್ಮಿಗಳಿಂದ ದರೋಡೆ ನಡೆದಿದೆ. ಬಂದೂಕನ್ನ ತೋರಿಸಿ ಕೋಟೆಕಾರು ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಲಾಗಿದೆ. ದಕ್ಷಿಣ ಕನ್ನಡದ ಉಳ್ಳಾಲ ತಾಲೂಕು ಕೆಸಿ ರೋಡ್ ಆಗುತ್ತೆ ಇದು. ಇಲ್ಲಿ ನಡೆದಿರುವಂತಹ ಘಟನೆ. ದುಷ್ಕರ್ಮಿಗಳಿಂದ ಬ್ಯಾಂಕ್ನಲ್ಲಿದ್ದಂತ ಹಣ, ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಫಿಯಟ್ ಕಾರ್ನಲ್ಲಿ ಬಂದು 5 ಮಂದಿ ಈ ಕೃತ್ಯವನ್ನ ಎಸಗಿದ್ದಾರೆ. ಮಂಗಳೂರು ಕಡೆಗೆ ಪರಾರಿಯಾಗಿದ್ದಾರೆ ದರೋಡೆಕೋರರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಘಟನಾ ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಬೀದರ್ ಆಯ್ತು. ಬೀದರ್ನಲ್ಲಿ ಎಟಿಎಂಗೆ ತರ್ತಾ ಇದ್ದಂತ 1 ಕೋಟಿ ರೂಪಾಯಿ ಹಣವನ್ನೇ ಎಗರಿಸ್ಕೊಂಡು ಹೋಗಿದ್ರು. ಆದ್ರೆ ಇದೀಗ ಮಂಗಳೂರಿನಲ್ಲಿ ಮತ್ತೆ ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ಯುಟಿ ಖಾದರ್ ಅವರು ಕೂಡ ಆ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಏನಾಯ್ತು ಅನ್ನುವಂತ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಡ ಹಗಲಲ್ಲಿ 5 ಮಂದಿ ದುಷ್ಕರ್ಮಿಗಳು ಬರ್ತಾರೆ, ದರೋಡೆ ಮಾಡ್ಕೊಂಡು ಹೋಗ್ತಾರೆ ಅಂತೆ. ಬಂದೂಕನ್ನ ತೋರಿಸಿ ಕೋಟೆಕಾರು ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಿದ್ದಾರೆ. ಬ್ಯಾಂಕ್ನಲ್ಲಿ 16 ಜನ ಸಿಬ್ಬಂದಿಗಳಿರ್ತಾರೆ, ಗ್ರಾಹಕರಿರ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ನಮ್ಮ ಪ್ರತಿನಿಧಿ ಪೃಥ್ವಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಬ್ಯಾಂಕ್ ಅಂತ ಹೇಳಿದಾಗ ಹಗಲು ಹೊತ್ತಿನಲ್ಲಿ 16 ಜನ ಸಿಬ್ಬಂದಿ ಇರ್ತಾರೆ, ಗ್ರಾಹಕರು ಕೂಡ ಇರ್ತಾರೆ. ಬಟ್ ಹೇಗೆ ಕಳ್ಳತನ ನಡೀತಿದ್ವು ಅಂತ? ಖಂಡಿತ ಚೈತ್ರ, ನಿನ್ನೆ ಏನು ಬೀದರ್ನಲ್ಲಿ ಇದೇ ರೀತಿ ಒಂದು ದರೋಡೆ ನಡೆದಿತ್ತು. ಸದ್ಯಕ್ಕೆ ಇವಾಗ ಮಂಗಳೂರಿನಲ್ಲಿ ಹಾಡಾಗಲೇ ಈ ರೀತಿ ಮತ್ತೊಂದು ದರೋಡೆ ನಡೆದಿರುವಂತದ್ದು. ಫಿಯಟ್ ಕಾರ್ನಲ್ಲಿ ಬಂದಂತಹ 5 ಮುಸುಕುದಾರಿಗಳು ಈ ಒಂದು ಬ್ಯಾಂಕಿಗೆ ನುಗ್ಗಿ ಏನು ಮಾರಕಾಸ್ತ್ರಗಳನ್ನ ತೋರಿಸಿ ಅಲ್ಲಿ ದರೋಡೆಯನ್ನ ಮಾಡ್ಕೊಂಡು ಹೋಗಿರುವಂತ ಘಟನೆ ಈಗ ತಾನೇ ನಡೆದಿರುವಂತದ್ದು. ಅಂದ್ರೆ ಏನು ಸಿಎಂ ಕಾರ್ಯಕ್ರಮ, ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮ ಇವತ್ತು ದಿನಪೂರ್ತಿ ಇತ್ತು. ಎಲ್ಲ ಪೊಲೀಸರು ಕೂಡ ಗಮನ ಆ ಕಡೆ ಇತ್ತು. ಅಂದ್ರೆ ಪೊಲೀಸರ ಗಮನ ಕಾರ್ಯಕ್ರಮ, ಸಿಎಂ ಕಾರ್ಯಕ್ರಮದ ಕಡೆ, ಕಾನ್ವೆ ಕಡೆಗೆ. ಅಂದ್ರೆ ಸಿಎಂ 2-3 ಕಡೆ ಕಾರ್ಯಕ್ರಮ ಇರೋದ್ರಿಂದ ಉಳ್ಳಾಳ ಪೊಲೀಸರು ಸೇರಿದಂತೆ, ಉಳ್ಳಾಳ ಎಸಿಪಿ ಸೇರಿದಂತೆ ಎಲ್ಲರೂ ಕೂಡ ಈ ಭಾಗದಲ್ಲಿ ಇದ್ರು. ಪೊಲೀಸರ ಎಲ್ಲ ಪವರ್ ಇದು ಕೂಡ ಈ ಕಡೆ ಇದ್ದದ್ರಿಂದ ಸೊ ಅಲ್ಲಿ ಈಸಿಯಾಗಿ ಇವರು ಕಳ್ಳತನ ಮಾಡಿರುವಂತದ್ದು, ಡೈವರ್ಷನ್ ಮಾಡಿರುವಂತದ್ದು. ಅಂದ್ರೆ ಏನು 5 ಜನರ ಮುಸುಕುದಾರಿಗಳ ತಂಡ ಕಾರ್ನಲ್ಲಿ, ಫಿಯಟ್ ಕಾರ್ನಲ್ಲಿ ಹೋಗ್ತಾರೆ, ಬ್ಯಾಂಕಿಗೆ ಹೋಗಿ ದರೋಡೆಯನ್ನ ನಡೆಸ್ತಾರೆ. ದರೋಡೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಮಾರಕಾಸ್ತ್ರಗಳನ್ನ ಅವ್ರು ಇಟ್ಕೊಂಡಿರ್ತಾರೆ, ಮತ್ತೆ ಕೆಲವೊಂದು ವೆಪನ್ಗಳು ಇತ್ತು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಆದ್ರಿಂದ ಎಲ್ಲರೂ ಕೂಡ ಬ್ಯಾಂಕ್ ನಲ್ಲಿ ಇದ್ದವರು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಏನು ಹ್ಯಾಂಡ್ಸ್ ಆಫ್ ಆಗ್ತಾರೆ. ಸೊ ಆದ್ರಿಂದ ಆ ಸಂದರ್ಭದಲ್ಲಿ ದರೋಡೆಯನ್ನ ಮಾಡ್ತಾರೆ. ಅದಾದ ಬಳಿಕ ಉಳ್ಳಾಳ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳ ತಾಲೂಕಿನ ಕೋಟೆಕಾರು ಅಲ್ಲಿ ಈ ದರೋಡೆ ಆಗುತ್ತೆ. ಅಲ್ಲಿಂದ ಸೀದಾ ಮಂಗಳೂರು ಕಡೆಗೆ ಅವರು ಪರಾರಿ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗಿರುವಂತದ್ದು. ಸದ್ಯಕ್ಕೆ ಏನು ಸ್ಪೀಕರ್ ಯುಟಿ ಖಾದರ್ ಕೂಡ ಸಿಎಂ ಕಾರ್ಯಕ್ರಮದಲ್ಲಿದ್ರು. ಪೃಥ್ವಿರಾಜ್ ಹಾಗೆ ಸಂಪರ್ಕದಲ್ಲಿರಿ. ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಪಕ್ಕಾ ಪ್ಲಾನ್ ಮಾಡಿ ದರೋಡೆ ಮಾಡಿರೋದು ಬಯಲಾಗ್ತಾ ಇದೆ. ಪೊಲೀಸರ ನಡೆಯನ್ನ ಗಮನಿಸಿ ಕಳ್ಳತನ ಮಾಡಿದ್ದಾರೆ ಕಿರಾತಕರು. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಇತ್ತು. ಇಡೀ ಪೊಲೀಸರ ಪಡೆಯೇ ಸಿಎಂ ಕಾರ್ಯಕ್ರಮದಲ್ಲಿ ಇತ್ತು. ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡೇ ಬ್ಯಾಂಕ್ ದರೋಡೆಯನ್ನ ಮಾಡಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಕಿರಾತಕರು ದರೋಡೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಇತ್ತು. ಹಾಗಾಗಿ ಪೊಲೀಸ್ ಫೋರ್ಸ್ ಎಲ್ಲರ ಚಿತ್ತ ಕೂಡ ಅಲ್ಲೇ ಇರುತ್ತೆ. ಇದೇ ಸಮಯವನ್ನ ಬಳಸಿಕೊಂಡು ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡು ಕಿರಾತಕರು ದರೋಡೆ ಮಾಡಿದ್ದಾರೆ. ಪೃಥ್ವಿರಾಜ್, ಅವಾಗಲೇ ಹೇಳ್ತಾ ಇದ್ರಿ ನೀವು, ಸಿಎಂ ಕಾರ್ಯಕ್ರಮ ಇತ್ತು, ಅಲ್ಲಿ ಪೊಲೀಸ್ ಫೋರ್ಸ್ಗಳೆಲ್ಲರ ಚಿತ್ತ ಇರುತ್ತೆ, ಅಲ್ಲಿ ಭದ್ರತೆಯನ್ನು ಒದಗಿಸಲಾಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಫೂಟೇಜ್ ಸಿಗ್ತಾ ಇದೆಯಾ, ಅಥವಾ ಅಲ್ಲಿಯ ಸಿಬ್ಬಂದಿ ಅಥವಾ ಗ್ರಾಹಕರೇನಾದರೂ ಈ ಬಗ್ಗೆ ಮಾತನಾಡಿದಾರಾ? ಖಂಡಿತ ಚೈತ್ರ, ಏನು ಸಿಎಂ ಸಿದ್ದರಾಮಯ್ಯ ಅದೇ ಸಂದರ್ಭದಲ್ಲಿ, ಅಂದ್ರೆ ಏನು ಅವರ ಟಿಪಿ ಪ್ರಕಾರ 11ವರೆಗೆ ಮಂಗಳೂರಿಗೆ ಬರಬೇಕು ಅಂತ ಇತ್ತು. ಸೊ ಅದೇ ಸಮಯದಲ್ಲಿ ಆ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು, ಎಕ್ಸಿಕ್ಯೂಟಿವ್ ಅನ್ನ ಮಾಡಿರುವಂತದ್ದು. ಯಾಕೆಂತ ಹೇಳಿದ್ರೆ ಅವರು ಒನ್ ಅವರ್ ಡಿಲೇ ಆಗಿದೆ. ಸಿಎಂ ಸಿದ್ದರಾಮಯ್ಯ ಮಂಗಳೂರಿಗೆ ಬರುವಂತದ್ದು 12:45 1 ಗಂಟೆ ಆಗಿದೆ. ಸೊ ಅಲ್ಲಿ ಈ ಸಂದರ್ಭದಲ್ಲಿ ದರೋಡೆ ಆಗಿರುವಂತದ್ದು. ಅಂದ್ರೆ ಎಲ್ಲ ಪೊಲೀಸರ ಈ ಕಡೆ ಇತ್ತು. ಅಂದ್ರೆ ಮಂಗಳೂರು ಏರ್ಪೋರ್ಟ್ ನಿಂದ ಕಾನ್ವೆ ಮೂಲಕ ಸಿದ್ದರಾಮಯ್ಯ ವಿವಿಧ ಕಾರ್ಯಕ್ರಮಗಳಿಗೆ ತೆರಳುತ್ತಾ ಇದ್ರು. ಸೊ ಅಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಕಮಿಷನರ್ ಸೇರಿದಂತೆ ಡಿಸಿಪಿ, ಎಸಿಪಿ ಎಲ್ಲ ಹಿರಿಯ ಅಧಿಕಾರಿಗಳು ಇಲ್ಲೇ ಇದ್ರು. ಸೊ ಅಲ್ಲಿ ಉಳ್ಳಾಳ ಭಾಗದಲ್ಲಿ ಉಳ್ಳಾಳ ಪೊಲೀಸರು, ಉಳ್ಳಾಳ ಇನ್ಸ್ಪೆಕ್ಟರ್ ಕೂಡ ಈ ಭಾಗದಲ್ಲಿ ಇದ್ರು. ಅಂದ್ರೆ ಕೆಲವು ಪೊಲೀಸರು ಆ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಇದನ್ನೇ ಇವರು ಮಾಸ್ಟರ್ ಪ್ಲಾನ್ ಅನ್ನಾಗಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯನ ಅವರ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ನಿಗದಿಯಾಗಿ 1 ವಾರವೇ ಕಳೆದಿದೆ. ಸೊ 1 ವಾರದ ಹಿಂದೆ ಏನಾದ್ರೂ ಈ ಪ್ಲಾನ್ ಅನ್ನ ಮಾಡಿದ್ರ ಅನ್ನೋ ಅನುಮಾನ ಈಗ ಕಾಡ್ತಾ ಇರುವಂತದ್ದು. ಅಂದ್ರೆ ಇಂಥ ದಿನವೇ ನಿಗದಿ ಮಾಡ್ಕೊಂಡು ಅವರು ಕಳ್ಳತನವನ್ನ ಮಾಡಿರುವಂತದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ಏನು ಪೊಲೀಸರು
ಒಂದು ಕಡೆ ಇರ್ತಾರೆ, ಆ ಭಾಗದಲ್ಲಿ ಪೊಲೀಸರು ಇರೋದಿಲ್ಲ ಅನ್ನೋವನ್ನು ಗಮನಿಸ್ಕೊಂಡು ಅವರು ಆ ಪ್ಲಾನ್ ಅನ್ನ ಮಾಡಿರುವಂತದ್ದು, ಹೋಗಿ ಕಳ್ತನವನ್ನ ಮಾಡಿರುವಂತದ್ದು. ಸೊ ಈ ದರೋಡೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಪೊಲೀಸರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡ ಎಲ್ಲರೂ ಈ ಭಾಗದಲ್ಲಿ ಇದ್ರು. ಸ್ವತಃ ಈಗ ಏನು ಅಲ್ಲಿನ ಸ್ಥಳೀಯ ಶಾಸಕರು ಮತ್ತೆ ಸ್ಪೀಕರ್ ಆಗಿರುವಂತ UT ಖಾದರ್ ಅವರು ಸಿಎಂ ಕಾರ್ಯಕ್ರಮವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಸೀದಾ ಅಲ್ಲಿಗೆ ಸ್ಪಾಟಿಗೆ ಭೇಟಿ ಕೊಟ್ಟಿದ್ದಾರೆ. ಸೊ ಇಲ್ಲಿದ್ದಂತಹ ಏನು ಸೌತ್ ACP ಮತ್ತೆ ಅಲ್ಲಿಯ ಉಳ್ಳಾಳ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕೆಲ ಪೊಲೀಸರು ಸಿಬ್ಬಂದಿಗಳು ಏನು ಅಲ್ಲಿನ ಠಾಣಾ ಲಿಮಿಟ್ಸ್ ಗೆ ಬರುವಂತಹ ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ಸಿಎಂ ಕಾರ್ಯಕ್ರಮಕ್ಕೆ ನೇಮಿಸಿದ್ರು. ಸೊ ಅವರು ಎಲ್ಲ ಕೂಡ ಈಗ ಅಲ್ಲಿಗೆ ದೌಡಾಯಿಸಿರುವಂತದ್ದು. ಸದ್ಯಕ್ಕೆ ಮಂಗಳೂರು ಕಡೆಗೆ ಅಂದ್ರೆ ಏನು ಉಳ್ಳಾಳ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಮಂಗಳೂರು ಕಡೆಗೆ ಈ ಒಂದು ಪಿಎಟ್ ಕಾರ್ ಹೋಯ್ತು ಅಂತ ಹೇಳಿ ಕೆಲ ಪ್ರತ್ಯಕ್ಷದರ್ಶಿಗಳು ಹೇಳಿದ್ರ ಮೂಲಕ ಈಗ ಪೊಲೀಸರು ಒಂದು ಕಾರ್ಯಾಚರಣೆಗಳಿದ್ದಾರೆ. ಒಂದು ಕಡೆ ಈಗಲೂ ಕೂಡ ಸಿಎಂ ಇದ್ದಾರೆ, ರಾತ್ರಿ 8 ಗಂಟೆವರೆಗೂ ಕೂಡ ಮಂಗಳೂರಿನಲ್ಲೇ ಸಿಎಂ ಇರ್ತಾರೆ. ಒಂದು ಕಡೆ ಸಿಎಂಗೆ ಭದ್ರತಾ ನಿಯೋಜನೆ ಮಾಡೋದಾದ್ರೆ, ಇನ್ನೊಂದು ಕಡೆ ಈ ಒಂದು ದರೋಡೆಕಾರರನ್ನ ಟ್ರೇಸ್ ಮಾಡುವಂತ ಕೆಲಸ ಈಗ ಪೊಲೀಸರಿಗೆ ತಲೆನೋವಾಗಿರೋದಂತೂ ನಿಜ. ಚೈತ್ರ. ಪೃಥ್ವಿರಾಜ್, ಬ್ಯಾಂಕ್ ನಲ್ಲಿ ಎಷ್ಟು ಹಣ ಇತ್ತು, ಎಷ್ಟು ಅಮೌಂಟ್ ಕಳ್ಳತನ ಆಗಿದೆ, ಇದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಬ್ಯಾಂಕ್ ಲಾಕರ್ಗಳಂದ್ರೆ ಅದರ ಸೆಕ್ಯೂರಿಟಿ ಕೂಡ ಟೈಟ್ ಆಗಿರುತ್ತೆ, ಜೊತೆಗೆ ಬ್ಯಾಂಕ್ಗೂ ಕೂಡ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಇಷ್ಟೆಲ್ಲದರ ನಡುವೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಇದ್ರ ಬಗ್ಗೆನೂ ಮಾಹಿತಿ ಇರಬಹುದಾ? ಅಂದ್ರೆ ಬ್ಯಾಂಕ್ ನಲ್ಲಿ ಇಷ್ಟು ಡೆಪಾಸಿಟ್ ಇರುತ್ತೆ, ಇದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ ಅವ್ರ ಹತ್ರ? ಹಾಗನ್ಸುತ್ತಾ? ಖಂಡಿತ ಚೈತ್ರ. ಯಾಕೆಂತ ಹೇಳಿದ್ರೆ ಇಂಥದ್ದೊಂದು ದರೋಡೆ ಪ್ಲಾನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಡಿಮೆ ಹಣಕ್ಕೆಂತೂ ಮಾಡಿರೋದಿಲ್ಲ. 5 ಜನರು ಮುಸುಗುಧಾರಿಗಳಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ದೊಡ್ಡ ಮೊತ್ತವನ್ನೇ ಅವರು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಯಾಕೆಂತ ಹೇಳಿದ್ರೆ ಏನು ಎಕ್ಸಾಕ್ಟ್ ಆಗಿ ಎಷ್ಟು ಅಮೌಂಟ್ ಹೋಗಿದೆ ಅನ್ನೋದು ಈಗಷ್ಟೇ ಅಲ್ಲಿ ಪೊಲೀಸರು ಹೋಗಿದ್ದಾರೆ, ಮತ್ತೆ ಬ್ಯಾಂಕ್ ಸಿಬ್ಬಂದಿಗಳು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸೊ ಎಷ್ಟು ಎಕ್ಸಾಕ್ಟ್ ಆಗಿ ಎಷ್ಟು ಹೋಗಿದೆ ಅನ್ನೋದು ಅಲ್ಲಿನ ಆಡಿಟ್ ಆದ ನಂತರ ಗೊತ್ತಾಗುತ್ತೆ. ಸೊ ಅಲ್ಲಿ ಸದ್ಯಕ್ಕೆ ಅಲ್ಲಿ ಭಾರಿ ಪ್ರಮಾಣದ ಮೊತ್ತದ ಈ ಒಂದು ಹಣವನ್ನು ದರೋಡೆ ಮಾಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಅಂದ್ರೆ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು, ಕೆಲ ಗ್ರಾಹಕರು ಕೂಡ ಒಳಗಡೆ ಇದ್ರು. ಸೊ ಅವ್ರು ಎತ್ಕೊಂಡು ಹೋದಂತಹ ಅಮೌಂಟ್ ಅಂದ್ರೆ ದೊಡ್ಡ ಬ್ಯಾಗ್ ಅನ್ನು ತಗೊಂಡು ಹೋಗಿರೋದ್ರಿಂದ ಅಲ್ಲಿ ದೊಡ್ಡ ಮೊತ್ತವೇ ಇವರು ದರೋಡೆ ಮಾಡಿದ್ದಾರೆ ಅನ್ನೋದನ್ನ ಊಹಿಸಬಹುದಾಗಿದೆ. ಸದ್ಯಕ್ಕೆ ಎಕ್ಸಾಕ್ಟ್ ಎಷ್ಟು ಹೋಗಿದೆ ಅನ್ನೋದನ್ನ ಬ್ಯಾಂಕ್ ಅಥಾರಿಟೀಸ್ ಹೇಳ್ಬೇಕಾಗುತ್ತೆ. ಸೊ ಅದ ನಂತರ ಕಂಪ್ಲೇಂಟ್ ಅನ್ನ ಕೊಟ್ಟು ನಂತರ ಪ್ರೊಸೀಜರ್ ನಡೆಯುತ್ತೆ. ಸೊ ಆದ್ರೆ ಇದು ಒಂದ್ ಕಡೆ ಆದ್ರೆ ಪೊಲೀಸರಿಗೆ ಚಾಲೆಂಜಿಂಗ್ ಕೆಲಸ ಏನಂತ ಹೇಳಿದ್ರೆ ಇವ್ರು ಎಲ್ಲಿ ಹೋದ್ರು ಅನ್ನೋದನ್ನ ಇಮಿಡಿಯೇಟ್ ಟ್ರೇಸ್ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಏನು ಕಳತನ ಆದಂತಹ ಗೋಲ್ಡನ್ ಅವರ್ಸ್ ಏನಿರುತ್ತೆ, ಸೊ ಆ ಒಂದು ಗೋಲ್ಡನ್ ಅವರ್ಸ್ ಅಲ್ಲಿ ಅವ್ರು ಎಲ್ಲಿ ಹೋದ್ರು ಅನ್ನೋದನ್ನ ಇವರು ಹಿಡಿಬೇಕಾಗುತ್ತೆ. ಅವ್ರೇನಾದ್ರೂ ಮಂಗಳೂರು ಗಡಿಯನ್ನ ಬಿಟ್ಟು ಹೊರಗಡೆ ಹೋದ್ರೆ, ಮಂಗಳೂರು ಭಾಗವನ್ನ ಬಿಟ್ಟು ಬೇರೆ ಬೇರೆ ಜಿಲ್ಲೆ ಕಡೆಗೆ ಏನಾದ್ರು ಹೋದ್ರೆ ಆಮೇಲೆ ಅವ್ರನ್ನ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ಈಗ ಪೊಲೀಸರು ಎಲ್ಲ ಕಡೆ ಅಲರ್ಟ್ ಆಗಿರುವಂತದ್ದು. ಕೆಲವು ಕಡೆ ನಾಕಾಬಂದಿ ಹಾಕಿ ಅವ್ರನ್ನ ಚೆಕ್ ಮಾಡುವಂತ ಕೆಲಸವನ್ನ ಕೂಡ ತಪಾಸಣೆ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಇಲ್ಲಿ ಇರುವಂತಹ ಸಂದರ್ಭದಲ್ಲೇ ಈ ರೀತಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಈ ಒಂದು ದರೋಡೆಯನ್ನು ನಡೆಸಲಾಗಿದೆ. ಚೈತ್ರ. ಥ್ಯಾಂಕ್ ಯು ಪೃಥ್ವಿರಾಜ್ ಮಾಹಿತಿಗಾಗಿ.